ಹಲೋ ಗಾಯ್ಸ್, ನಾನಿವತ್ತು ಬೀಚಿಗೆ ಬಂದಿದ್ದೀನಿ. ಯಾರಲ್ಲ ಅಂತ ಹೇಳಿದ್ರೆ ಇಬ್ರು ಕೋತಿಗಳು, ಎರಡು ಕೋತಿಗಳಿಗೂ ಬಾಲ ಇಲ್ಲ. ಒಂದು ಕೋತಿ ನಿಂತ್ಕೊಂಡು ನೋಡ್ತಾ ಇದೆ, ಇನ್ನೊಂದು ಕೋತಿ ನೋಡಿ ಇಲ್ಲಿ ಓಡಾಡ್ತಾ ಉಂಟು. ಸೊ ನೋಡ್ತಾ ಇದ್ದೀನಿ, ಅದು ದೊಡ್ಡ ಕೋತಿ, ಇದು ಸಣ್ಣ ಕೋತಿ, ಎರಡಕ್ಕೂ ಬಾಲ ಇಲ್ಲ ಆಯ್ತಾ. ಆದ್ರೂ ಬಾಲ ಇರೋ ಕೋತಿನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ರೆ, ಆದರೆ ಬಾಲ ಇಲ್ಲದೆ ಇರೋ ಕೋತಿನ ಇನ್ನೂ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಗಾಯ್ಸ್. കന്നഡത്ത് കോത്തിന്ന് പറഞ്ഞാൽ എന്താന്ന് മനസ്സിലായോ? കോത്തി എന്ന് പറഞ്ഞാൽ എന്താ ബാലിലത്തെ കോത്തി എന്ന് പറഞ്ഞാൽ എന്താ അറിയേ? ബാലിലത്തെ കോത്തി എന്ന് പറഞ്ഞാൽ തമിഴ് പറയുക കുറഞ്ഞ കുട്ടിന്ന്. ಅದು ಕೊರಗ ಕುಟ್ಟಿ മനസ്സിലായ? ಆ್ಯಕ್ಚುಲಿ ನನ್ನ ಗಂಡನಿಗೆ ಕೋತಿ ಮಂಗ ಅಂದ್ರೆಲ್ಲ ಗೊತ್ತಿಲ್ಲ ಆಯ್ತಾ. ಅದನ್ನ ನಾನು ಚೆನ್ನಾಗಿ ಮಲಯಾಳದಲ್ಲೆಲ್ಲ ಹೇಳ್ಕೊಟ್ರೆ ಅವರಿಗೆ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ ಅವರಿಗೆ ಒಂದು ಆಗ್ಲೊಂದು ನಾನು ವಿಡಿಯೋ ಮಾಡಿದೆ, ಬಾಲೆಲ್ಲತ್ತಿರೋ ಕೋತಿಗಳನ್ನೆಲ್ಲ ಕಂಟ್ರೋಲ್ ಮಾಡಿಕೆ ತುಂಬ ಕಷ್ಟ ಅಂತ. ಕೋತಿ ಅಂತ ಅವ್ರಿಗೆ ಅಂತ ಗೊತ್ತಿರಲಿಲ್ಲ. ಸೊ ಇವಾಗ ನಾನು ಅವ್ರಿಗೆ ಹೇಳ್ಕೊಟ್ಟೆ. ಗೈಸ್, ಇವನು ನಡೀತಾನೆ ಆಯ್ತಾ, ನಡಿಯಲ್ಲ ಅಂದ್ರೆ ಅಷ್ಟೊಂದು ಸೋಂಬಾರಿ, ನಡೀತಾನೆ ಇವನು. ಆದರೆ ಮನೇಲೂ ಅಷ್ಟೇ, ಇಲ್ಲಿ ಅಷ್ಟೇ. ನಾವಿಲ್ಲ ಯಾವಾಗಾದ್ರೂ ಒಂದ್ಸಲ ಖುಷಿಯಾಗಬೇಕು, ಆ ಟೈಮಲ್ಲಿ ನಡೀತಾನೆ. ಮಿಕ್ಕಿದ್ದು ಬೇರೆ ಟೈಮಲ್ಲಿ ಏನು ಗೊತ್ತಾ, ಇವನು ನಡೆಯೋದೇ ಇಲ್ಲ ಅಂತ. ಎಷ್ಟು ಸೋಂಬಾರಿ ಅಂತ ಹೇಳಿದ್ರೆ ನನ್ನ ಮಗ ಹೇಳೋದು ಬೇಡ. ಈಗಲೇ ಹಿಂಗೆ, ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ ಗಾಯ್ಸ್. ಈ ಬೀಚ್ ಅಂದರೆ ಅವನಿಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ ಉಂಟಲ್ವ, ನೋಡಿ ಅವನು ಅಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನಲ್ವಾ. ಸೊ ಅವನು ನಡೀತಾನೆ ಗಾಯ್ಸ್. ಆದರೆ ಏನು ಗೊತ್ತಾ, ನಡೀಲಿಕ್ಕೆ ತುಂಬ ಅಂದರೆ ತುಂಬ ಸೋಂಬೇರಿ. ಯಾವಾಗಾದ್ರೂ ಒಂದ್ಸಲ ಅವನಿಗೆ ಖುಷಿ ಆಗಬೇಕು, ಆ ಟೈಮಲ್ಲಿ ನಡೀತಾನೆ ಆಯ್ತಾ. ಇನ್ನು ಮಿಕ್ಕಿದ ಬೇರೆ ಟೈಮಲ್ಲಿ ಇದೇ ಥರ ನೋಡಿ ನೀನು ಕೂತ್ಕೊಂಡು ಆಟ ಆಡೋದು ಜಾಸ್ತಿ, ನಡೆಯೋದೆಲ್ಲ ಸ್ವಲ್ಪ ಕಡಿಮೆ ನನ್ನ ಮಗ. ನೋಡಿ ನಡೀಲಿಕ್ಕೆ ಭಯಂಕರ ಸೋಂಬಾರಿ ಅಂದರೆ ಸೋಂಬಾರಿ ನನ್ನ ಮಗ ಆಯ್ತಾ. ಸೊ ನೋಡ್ತಾ ಇದ್ದೀರಲ್ವಾ, ಅವನಿಗೆ ಬೀಚ್ಗೆ ಬಂದರೆ ನೋಡಿ. ಸೊ ನೋಡ್ತಾ ಇದ್ದೀರಾ ಪಾಪ ನನ್ನ ಮಗ, ನೋಡಿ ಅವನಿಗೆ ಗೊತ್ತಾಗ್ಬಿಟ್ಟು ಅಮ್ಮನೆಯಲ್ಲಿ ನಿಂತ್ಕೊಂಡಿರೋದು ಅಂತೇಳಿ. ಅವನಿಗೆ ಕಾಣದಿರೋಗೆ ಸ್ವಲ್ಪ ದೂರದಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ನೋಡಿ, ಹೆಲೋ ಗಾಯ್ಸ್, ಇವತ್ತು ಬೀಚ್ ಹೋಗಿದ್ದೋ ಗಾಯ್ಸ್. ಅಲ್ಲೇ ಬೀಚಲ್ಲೇ ಕೂತ್ಕೊಂಡು ತಿನ್ನಿದ್ರೆ ಒಂಥರ ಮಜಾ ಆಯ್ತಾ. ಬಟ್ ನಾವು ಪಾರ್ಸಲ್ ತಗೊಂಡ್ಬಂದಿದ್ದೀವಿ. ಎಂತಕ್ಕೆ ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನನ್ನ ಮಗ ನೋಡಿ ಬೀಚಲ್ಲಿ ಆಟ ಆಡ್ಬಿಟ್ಟು ಅವನು ಹೇಗೆ ಇದ್ದ ಅಂತ ಹೇಳ್ಬಿಟ್ಟು. ಮತ್ತೆ ಅವನು ಆ ಥರ ಇದ್ದಾಗ ಮಣ್ಣಾಗ್ಬಿಟ್ಟಿದ್ದ. ಮತ್ತೆ ಆ ಮಣ್ಣಾಗಿರೋ ಮಗನ ಬಿಟ್ಕೊಂಡು ನಾವು ಹೇಗೆ ತಿನ್ನೋದಿಲ್ಲ, ಅವನು ಮುಖ ಹೋಗಿಕ ಬಾಯಿಯೊಳಗೆಲ್ಲ ಮಣ್ಣಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಅಲ್ಲಿ ತಿನ್ನಕ್ಕಾಗಿಲ್ಲ, ಬೀಚಲ್ಲಿ ಮನೆಗೆ ನಾವು ತಗೊಂಡು ಬಂದ್ವಿ ಪಾರ್ಸಲ್. ಸೊ ಏನಪ್ಪ ಅಂತ ಹೇಳಿದ್ರೆ, ಮೆಣಸಿನ್ಕಾಯಿ ಬಜ್ಜಿ, ಮೊಟ್ಟೆ ಬಜ್ಜಿ, ಮತ್ತೆ ಇದೇನು ಹೇಳ್ತಾರೆ, ವಡೆ ಆಯ್ತಾ. ಮತ್ತೆ ಇದು ಚಿಪ್ಪು ಅಂತ ಹೇಳ್ತಾರಲ್ವಾ, ಕಪ್ಪೆ ಚಿಪ್ಪು ಅಂತ ಹೇಳ್ಬಿಟ್ಟು ಅದ್ರದ್ದು ಏನೋ ಮಾಡ್ತಾರೆ. ಬಟ್ ಮಲಯಾಳದಿಂದ ಇದೆಂತ ಇದು ಕಲ್ಮಕಾಯಿ ಅಂತೆ. ಇದು ಇಲ್ಲಿ ಇದು ಕಪ್ಪೆ ಚಿಪ್ಪು ಒಂದು ಪೀಸ್ ಏನೋ ಮಾಂಸ ಏನೋ ಹಾಕಿರ್ತಾರೆ ಅಷ್ಟೇ. ಮತ್ತೆ ಏನೋ ಗೊತ್ತಿಲ್ಲ ಗೈಸ್, ಇದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಇದೇನು ಗೊತ್ತಾ, ಕಾಲಿಫ್ಲವರ್ ಫ್ರೈನ ಇವರು ಗೋಬಿ ಮಂಚೂರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇವರೇ ಕೊಡ್ಸೋ ಕ್ಯಾಮರಾ ಕಾಣಿಕಿದ್ದು ನೋಡಿದ್ರಾ, ಇದು ಫ್ರೈ ಅಲ್ವಾ. ನಮ್ಮ ಕಡೆ ಇದೆಲ್ಲ ನೋಡಿದ್ರೆ ಕಾಲಿಫ್ಲವರ್ ಫ್ರೈ ಅಂತ ಹೇಳ್ತಾರೆ. ಬಟ್ ಇವರು ಇಲ್ಲಿ ಕೇರಳದಲ್ಲಿ ಇದು ಗೋಬಿ ಮಂಚೂರಿ ಅಂತ ಗೈಸ್. ಓಕೆ, ಮತ್ತೆ ಎಂತ ಮಾಡೋದು, ಗೋಬಿ ಮಂಚೂರಿ ಅಂತ ನೋಡ್ಕೊಂಡು ತಿನ್ನೋದೆ. ಸೊ ಇದಿಷ್ಟು ಗೈಸ್, ಇವಾಗ ಇದೆಲ್ಲ ಎಷ್ಟು ತಿಂದು ಮುಗಿಸ್ಬೇಕಂತ ಇದ್ದೀನಿ. ಟಾಟಾ ಬಾಯ್.